ಒಬ್ಬ ನೋಡೋಕೆ ದಷ್ಟಪುಷ್ಟವಾಗಿದ್ದ, ಯಾವುದಾದ್ರೂ ಒಂದು ಕೆಲಸ ಮಾಡ್ಕೊಂಡಿದ್ರು ಜೀವನ ಮಾಡಬಹುದಿತ್ತು. ಆದರೆ ಆತ ಕಳ್ಳತನದ ದಾರಿ ಹಿಡಿದಿದ್ದ. ಇನ್ನೊಂದು ಕಡೆ ಕದಿಯೋಕೆ ಮಗನಿಗೆ ಅಪ್ಪನೇ ಪಾಠ ಹೇಳ್ಕೊಟ್ಟಿದ್ದ. ಇಂತಹ ಖತರ್ನಾಕ್ ಗ್ಯಾಂಗ್ ಅಂದರಾಗಿದೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿದ್ರು ಕಳ್ಳತನ ಮಾಡ್ತಿದ್ದ. ಮಗ ಕಳ್ಳತನ ಮಾಡಿದ್ರೆ ಅಪ್ಪ ಕದ್ದ ಮಾಲು ಸೇಲ್ ಮಾಡ್ತಿದ್ದ. ಮತ್ತೊಂದು ಕಡೆ ಉಂಡ ಮನೆಗೆ ಖತರ್ನಾಕ್ ದಂಪತಿ ಕನ್ನ ಹಾಕಿದ್ದಾರೆ. ಮಡಿವಾಳ ಪೊಲೀಸರು ಖತರ್ನಾಕ್ ಕದಿ ಮರ ಹೆಡೆಮುರಿ ಕಟ್ಟಿದ್ದಾರೆ. ಶೋಕಿಗಾಗಿ ಕಳ್ಳತನ, ಬಾಲಿವುಡ್ ನಟಿ ಜೊತೆ ಕದಿಮನ ನಂಟು. ಈ ಫೋಟೋದಲ್ಲಿರುವ ಆಸಾಮಿ ಪಂಚಾಕ್ಷರಿ ಸಂಗಯ್ಯ ಸ್ವಾಮಿ, ಮಹಾರಾಷ್ಟ್ರದ ಸೊಲ್ಲಾಪುರದವನು. ಅಪ್ರಾಪ್ತ ವಯಸ್ಸಲ್ಲೇ ಮನೆಗಳ್ಳತನಕ್ಕೆ ಇಳಿದಿದ್ದ. ಹಲವು ರಾಜ್ಯಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಡೆ ಕಳ್ಳತನ ಮಾಡಿದ್ದ. ಬೆಂಗಳೂರಿನ ಮಡಿವಾಳ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ. ನೋಡೋಕೆ ಅರಳಣ್ಣೆ ಕುಡಿದವನಂತಿದ್ರು, ಈತನ ಕಾಂಟ್ಯಾಕ್ಟ್ ಲೆವೆಲ್ಲೇ ಬೇರೆ. 2003ರಲ್ಲಿ ಅಪ್ರಾಪ್ತ ಕಳ್ಳನಾಗಿದ್ದ ಈತ 2009ರಲ್ಲಿ ಪ್ರೊಫೆಷನಲ್ ಕಳ್ಳನಾಗಿದ್ದ. ಬಾಗಿಲು ಹಾಕಿರೋ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದ. ಇಂಥ ಚೋರ ಬಾಲಿವುಡ್ ನಟಿ ಜೊತೆಗೂ ನಂಟು ಹೊಂದಿದ್ದ. ಕದ್ದ ಹಣದಲ್ಲೇ ಆ ನಟಿಗೆ ಕೋಲ್ಕತ್ತಾದಲ್ಲಿ 3 ಕೋಟಿ ಮೌಲ್ಯದ ಬಂಗಲೆ ನೀಡಿದ್ದ. ಆಕೆ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಕೂಡ ಗಿಫ್ಟ್ ಕೊಟ್ಟಿದ್ದ. 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿ ಜೈಲಿಗಿಟ್ಟಿದ್ರು. ರಿಲೀಸ್ ಆದ್ಮೇಲೆ ಬೆಂಗಳೂರಿನ ಮಡಿವಾಳದ ಮಾರುತಿ ನಗರದ ಮನೆಯಲ್ಲಿ ಕೈ ಚಳಕ ತೋರಿದ್ದ. ಆದ್ರೀಗ ಚಾಲಾಕಿ ಪಂಚಾಕ್ಷರಿ ಸೆರೆ ಸಿಕ್ಕಿದ್ದು 12.25 ಲಕ್ಷ ಮೌಲ್ಯದ 181 ಗ್ರಾಂ ಚಿನ್ನದ ಗಟ್ಟಿ, 333 ಗ್ರಾಂ ಬೆಳ್ಳಿ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ರಿಕವರಿ ಮಾಡಿರ್ತಕ್ಕಂತಹ ವಸ್ತುಗಳಲ್ಲಿ ಒಂದು ಫೈರ್ ಗನ್ ಮತ್ತು ಮೂಸ್ ಅಂತ ಹೇಳಿ, ಅದರಿಂದ ಆತ ಈ ಏನು ಕಳ್ಳತನ ಮಾಡಿರ್ತಕ್ಕಂಥ ಒಡವೆಗಳಿದೆ ಅವುಗಳನ್ನು ತ್ವರಿತವಾಗಿ ಅದನ್ನು ಕರಗಿಸಿ ಗಟ್ಟಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದ. ಇದರಿಂದಾಗಿ ಪತ್ತೆ ಕಾರ್ಯ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಒಟ್ಟು ರಿಕವರಿ ಆಗಿರ್ತಕ್ಕಂತಹ ವಸ್ತುಗಳ ಮೌಲ್ಯ ಸುಮಾರು 12.25 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಮಗನಿಂದ ಚೋರಿ, ಅಪ್ಪನಿಂದ ಮಾಲು ಮಾರಾಟ. ಮಕ್ಕಳು ಚೆನ್ನಾಗಿ ಓದಬೇಕು, ದೊಡ್ಡ ಹುದ್ದೆಯಲ್ಲಿರಬೇಕು ಅಂತ ಅಪ್ಪ ಅಮ್ಮ ಕನಸು ಕಾಣ್ತಾರೆ. ಆದ್ರೆ ಇಲ್ಲೊಬ್ಬ ಮನೆಯಾಳ ಅಪ್ಪ ಮಗನಿಗೆ ಕಳ್ಳತನದ ಪಾಠ ಕಲಿಸಿದ್ದಾನೆ. ಈತ ಅಪ್ಪ ಫಾರೂಕ್, ಈತ ಮಗ ಸಲ್ಮಾನ್. ಇವರು ಮಹಾನ್ ಚೋರರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 93 ಮೊಬೈಲ್ ಫೋನ್ಗಳನ್ನ ಕದ್ದಿದ್ದಾರೆ. ಸಲ್ಮಾನ್ ಜೊತೆ ಸಾಜಿದ್ ಅನ್ನೋನು ಕೈ ಜೋಡಿಸಿದ್ದ. ಬೆಂಗಳೂರಿನ ರಸ್ತೆಗಳಲ್ಲಿ ರೌಂಡ್ಸ್ ಹಾಕಿ ಕೈಯಲ್ಲಿ ಮೊಬೈಲ್ ಹಿಡಿದು ನಿಂತಿರೋರ ಬಳಿ ಕಸಿದು ಪರಾರಿಯಾಗ್ತಿದ್ರು. ಕದ್ದ ಮೊಬೈಲ್ಗಳನ್ನ ಅಪ್ಪ ಫಾರೂಕ್ ಸೇಲ್ ಮಾಡ್ತಿದ್ದ. ಸದ್ಯ ಅಪ್ಪ ಮಗ ಸೇರಿ 3 ಅಂಧರಾಗಿದ್ದಾರೆ. ಸುಮಾರು 30 ಲಕ್ಷ ಮೌಲ್ಯದ 93 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಚಾಲಾಕಿ ಕಳ್ಳರು ಹೈ ಸೆಕ್ಯೂರಿಟಿ ಇರೋ ಐಫೋನ್ಗಳನ್ನ ಮಾತ್ರ ಟಚ್ ಮಾಡ್ತಿರ್ಲಿಲ್ವಂತೆ. ಅನೇಕ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಅವರ್ಸ್ನಲ್ಲಿ ಜನರು ವಾಕಿಂಗ್ ಮಾಡುವಾಗ ಅಥವಾ ನಡ್ಕೊಂಡು ಹೋಗುವಾಗ ಈ ದ್ವಿಚಕ್ರ ವಾಹನದಲ್ಲಿ ಬಂದು ಮೊಬೈಲ್ ಕಳ್ಳತನಗಳು, ಮೊಬೈಲ್ ಸ್ನ್ಯಾಚಿಂಗ್ಗಳು ಸಾಕಷ್ಟು ಆಗ್ತಾ ಇದ್ದು, ಅಂತಹ ಒಂದು ಗ್ಯಾಂಗನ್ನು ನಮ್ಮ ಮಹದೇವಪುರ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಅವರಿಂದ ಸುಮಾರು 93 ಮೊಬೈಲ್ ಫೋನ್ಗಳು ಈಗ ರಿಕವರಿ ಆಗಿದ್ದಾವೆ. ಮನೆಗೆಲಸಕ್ಕೆ ಬಂದು ಮನೆಯನ್ನೇ ದೋಚಿದ್ಲು. ಇವರೇ ನೋಡಿ ಚೋರ್ ದಂಪತಿ. ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಬ್ಲಿಫಾಫ್ ದಾಸ್ ಅನ್ನೋರ ಮನೆಯಲ್ಲಿ ಸುಸ್ಮಿತಾ ದಾಸ್ ಮತ್ತು ರತನ್ ದಾಸ್ ದಂಪತಿ ಕೆಲಸ ಮಾಡ್ತಿದ್ರು. 22 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಅಸ್ಸಾಂಗೆ ಎಸ್ಕೇಪ್ ಆಗಿದ್ರು. ಸದ್ಯ ಖತರ್ನಾಕ್ ಲೇಡಿ, ಆಕೆಯ ಗಂಡ ಹಾಗೂ ಭಾವನನ್ನ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.